ಮುಂದಿನ ಸುದ್ದಿಗೆ ಹೋಗೋಣ. ಇನ್ನೊಂದು ಮಜಾ ಇದೆ ರಾಜ್ಯ ರಾಜಕಾರಣದಲ್ಲಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಈಗ ಸೀನಿಯರ್ ಮೋಸ್ಟ್ ಸದಸ್ಯರು. ಅವರಿಗೆ ಮೊನ್ನೆ ಅವರು ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರಂತೆ. ರಾತ್ರಿ 11:30-12 ಗಂಟೆ ಸುಮಾರಿಗೆ ಫೋನ್ ಹೋಗಿದೆ. ಯಾರಿಂದ? ಮುಖ್ಯಮಂತ್ರಿಗಳಿಂದ. ಹೊರಟ್ಟಿ ಅವರೇ ರಾಜೀನಾಮೆ ಕೊಟ್ಟು ಬಿಡಿ, ನಮ್ಮ ಬಹುಮತ ಇದೆ, ಈಗ ನಮ್ಮವ್ರನ್ನ ಸಭಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ. ಹೊರಟ್ಟಿಯವರು ಅವಾಗೇನು ಹೇಳಿಲ್ಲ. ಅಂದರೆ ಆಯಿತು ಕೊಡ್ತೀನಿ ಕೊಡೋದಿಲ್ಲ ಹಾಗೇನು ಹೇಳಿಲ್ಲ. ಅವರು ನೋಡೋಣ ಬಿಡಿ ಅಂದಿದ್ದಾರೆ. ರಾತ್ರಿ ಲೇಟಾಗಿ ಹುಷಾರಿಲ್ಲದೆ ಮಲ್ಕೊಂಡಿದ್ರಂತ ಹಾಸ್ಪಿಟಲ್ನಲ್ಲಿ. ಅದಾದ ಮೇಲೆ ನೆನ್ನೆ ಬಂದದ್ದು ಬರೀ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ 20 ಜನರ ಪಟ್ಟಿಯಲ್ಲ. ನೆನ್ನೆನೂ ಮಾತಾಡಿದ್ವಿ ನಾವು. ಅದರ ಕೆಳಗೆ ಇನ್ನೂ 4 ಹೆಸರಿದ್ದು. ವಿಧಾನಸಭೆಯ ಸ್ಪೀಕರ್ ಯಾರು, ಡೆಪ್ಯೂಟಿ ಸ್ಪೀಕರ್ ಯಾರು, GS ಪಾಟೀಲ್ ಮತ್ತು AS ಪೊನ್ನಣ್ಣ ಅವರ ಹೆಸರು ಬಂತು. ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಗಳ ಹೆಸರು ಬಂತದರಲ್ಲಿ. ಇಟ್ ಈಸ್ ಅ ವೆರಿ ಬ್ಯಾಡ್ ಟ್ರೆಡಿಷನ್. ನೆನ್ನೆನೂ ಹೇಳಿದೆ ನಾನು, ಪಕ್ಷದ ಲೆಟರ್ ಹೆಡ್ನಲ್ಲಿ ಬರಬಾರ್ದು ಹಂಗೆ ಹೆಸರುಗಳು. ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಅದು. ಇರಲಿ ಅಂದ್ರೆ ಅಪಮಾನ ಮಾಡ್ಕೊಂಡು ಹೋಗಲಿ ಅಂತಲ್ಲ, ಕಳಿಸ್ಬಿಟ್ಟಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಹೆಸರುಗಳನ್ನು ಕೂಡ ಕಳಿಸ್ಬಿಟ್ಟಿದೆ ಹೈಕಮಾಂಡು. ಸಲೀಂ ಅಹಮ್ಮದ್ ಸಭಾಪತಿ, ಉಮಾಶ್ರೀ ಅವರು ಉಪಸಭಾಪತಿ. ಅದರ ಅರ್ಥ ಏನು? ಬಸವರಾಜ ಹೊರಟ್ಟಿಯವರು ಕೆಳಗಿಳಿಬೇಕು. ಬಸವರಾಜ ಹೊರಟ್ಟಿಯವರು ಕೆಳಗಿಳಿಯೋದಕ್ಕೆ ತಯಾರಿಲ್ಲ. ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಯಾವಾಗಲೂ ಸಭಾಪತಿಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ ಉದಾಹರಣೆ ಇಲ್ವಂತೆ. ನಾನು ರಾಜೀನಾಮೆ ಕೊಡೋದಿಲ್ಲಪ್ಪ, ನೀವು ಅವಿಶ್ವಾಸ ಮಂಡನೆ ಮಾಡಿ ನನ್ನನ್ನು ತೆಗೆಯೋದಾದರೆ ತೆಗೀರಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಬಸವರಾಜ ಹೊರಟ್ಟಿಯವರು. 2028 ತನಕ ಅವರ ಅವಧಿ ಇದೆ. ಒಟ್ಟು ಸದಸ್ಯರ ಸದ್ಯಕ್ಕೆ 75 ಜನ ಇದ್ದಾರೆ. ಒಟ್ಟು ಸದಸ್ಯರ ಸಂಖ್ಯೆ 75. ಕಾಂಗ್ರೆಸ್ನವ್ರು 38, ಮೆಜಾರಿಟಿಗೆ ಬಂದುಬಿಟ್ರು ಅವರು. BJP 25, JDS 6. BJP JDS ಸೇರಿಸಿದ್ರೆ ಎಷ್ಟಾಗತ್ತೆ? 31 ಆಗುತ್ತೆ. ಒಬ್ಬ ಪಕ್ಷೇತರ ಸದಸ್ಯರಿದ್ದಾರೆ. 5 ಸ್ಥಾನ ಖಾಲಿ ಇದ್ದಾವೆ. BJP JDS ಸೇರ್ಕೊಂಡು ಏನು ಸರ್ಕಸ್ ಮಾಡಿದ್ರು ಮೆಜಾರಿಟಿ ನಂಬರ್ ತಗೊಳಕ್ಕಾಗೋದಿಲ್ಲ. ಅವಿಶ್ವಾಸ ನಿರ್ಣಯ ತಂದದ್ದೇ ಆದರೆ ಬಸವರಾಜ ಹೊರಟ್ಟಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಗೆಲುವಾಗ್ಬಿಡುತ್ತೆ. ಆದರೆ ವಿಲ್ ಇಟ್ ಸೆಟ್ ಅ ಬ್ಯಾಡ್ ಟ್ರೆಡಿಷನ್ ಅನ್ನೋದು ಚರ್ಚೆಯಾಗಿ ಉಳಿಯುತ್ತದು. ಅಂದರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರುಗಳು ಸಭಾಪತಿಯಾಗಿ ಇರುವ ಉದಾಹರಣೆಗಳು ಇದ್ದಾವೆ ರಾಜ್ಯದಲ್ಲಿ. ಯಾಕಿರಬಾರ್ದು ಅಂತಾರೆ ಇವರು. ಯಾಕಿರಬಾರ್ದು ಅಂಥ ಗುಡ್ ಟ್ರೆಡಿಷನ್ಸ್ ಹಿಂದೆ ಇದ್ವಪ್ಪ. ಸಭಾಪತಿ ಆಡಳಿತ ಪಕ್ಷದವರಿದ್ದರೆ ಉಪಸಭಾಪತಿ ಸ್ಥಾನವನ್ನು ವಿರೋಧ ಪಕ್ಷದವರು ಕೊಡ್ತಿದ್ರು. ಈಗ ಕೊಡ್ತಾರ? ಸ್ಪೀಕರ್ ಆಡಳಿತ ಪಕ್ಷದವರಿದ್ದರೆ ಡೆಪ್ಯೂಟಿ ಸ್ಪೀಕರ್ ವಿರೋಧ ಪಕ್ಷದವರು ಇರ್ತಿದ್ರು. ಈಗ ಆಗ್ಬಿಡುತ್ತಾ? ಹಾಗಾಗೋದಿಲ್ಲ. ಬಸವರಾಜ ಹೊರಟ್ಟಿಯವರು ಮಾತಾಡಿದ್ದಾರೆ ನೋಡಿ. ಇವರಿಗೆ ರಾಜಕಾರಣದಲ್ಲಿ ನಾನು ಇಲ್ಲಿ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ. 46-47 ವರ್ಷದ್ದು ನಾನು ಎಲ್ಲಿ ಇಂಥವೆಲ್ಲ ನೋಡಿಲ್ಲ. ಅದು ಬಿಡು. ಸಭಾಪತಿ ಸ್ಥಾನ ಸಾಂವಿಧಾನಿಕ ಹುದ್ದೆ ಇದು. ಇದರಲ್ಲಿ ಪಕ್ಷಾತೀತವಾಗಿರಬೇಕಾಗುತ್ತೆ. ಅಲ್ಲಿ ಹೋಗಿ ಯಾರು ಕೂತ್ಕೊಳ್ತಾರೋ ಅವ್ರ ಪಕ್ಷಕ್ಕೆ ರಾಜೀನಾಮೆ ಚಲುವಾದಿ ನಾರಾಯಣ ಸ್ವಾಮಿ ಕೂಡ, CT ರವಿಗೌಡ, ರವಿಕುಮಾರ್ ಕೂಡ, ಆಮೇಲೆ ಅಶೋಕ್ ಅವರು ಕೂಡ, ಭೋಜೇಗೌಡರು ಕೂಡ, ರಮೇಶ್ ಅವರು ಕೂಡ, ಬೇರೆಯವರು ಕೂಡ ಮಾತಾಡೀನಿ. ನಾನು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರಂತೇಳಿ ನಾನು ನೋಟಿಸ್ ಬಂದರೆ ಆಗಿಂದಾಗ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಭಾಳ ಮಂದಿ ಎಲ್ಲ ಸ್ನೇಹಿತರು, ನಮ್ಮ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ನಿಮ್ಮ ಮೇಲೆ ಯಾಕೆ ಅವಿಶ್ವಾಸ ಮಂಡನೆ ಮಾಡ್ಯಾರ ಅನ್ನೋದು ನಮ್ಮ ಸದನಕ್ಕೆ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ನೀವು ಸದನದಲ್ಲೇ ಚರ್ಚೆಗೆ ತಗೋರಿ. ನಾ ಏನು ಮಾಡಿದ್ದೀನಿ ಅನ್ನೋದು ನನಗಾರು ಗೊತ್ತಾಗಬೇಕಲ್ಲ. ನನಗೆ ಗೊತ್ತಾಗಬೇಕು, ಸಾರ್ವಜನಿಕ ಗೊತ್ತಾಗಬೇಕು. ಹಂಗೆ ನೀವು ರಾಜೀನಾಮೆ ಕೊಟ್ಟ ನಂತರ ಏನೋ ಆಗಿರ್ಬೇಕಪ್ಪ, ಇದು ಒಳಗಿನೊಳಗೆ ಗೊತ್ತಾಗಿರ್ಬೋದು, ಜನರಿಗೆ ತಪ್ಪುಗಳು ಎಷ್ಟಿದೆ. ಇದೊಂದು ಇಂಟ್ರೆಸ್ಟಿಂಗ್ ಆಗತ್ತೆ. ಇಷ್ಟು ರಾಜ್ಯ ರಾಜಕಾರಣದ ಸುದ್ದಿ. ಇಷ್ಟೇ ಅಲ್ಲ, ಹೇಳಬಹುದಾಗಿದ್ದು ನ್ಯೂಸ್ ಅವರ್ನಲ್ಲಿ ಹೇಳಬಹುದಾಗಿದ್ದು ಇಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.